ಇನ್ನು ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ರು. ನಿನ್ನೆ ರಾಜೀನಾಮೆ ಪತ್ರವನ್ನು ಹಿಂಪಡೆದ್ರು. ಈಗ ಫಿಲಾಸಾಫಿಕಲ್ ಆಗಿ ಮಾತನಾಡ್ತಿದ್ದಾರೆ. ಇನ್ನೊಂದೇ ಯಾರ ಮನೆ ಬಾಗಿಲಿಗೂ ಕೂಡ ಸ್ಥಾನಮಾನಕ್ಕಾಗಿ ನಾನು ಹೋಗಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಆತ್ಮಗೌರವ ಬಹಳ ಮುಖ್ಯವಾದದ್ದು. ಈ ರೀತಿಯಾಗಿ ಫಿಲಾಸಾಫಿಕಲ್ ಆಗಿ ಮಾತನಾಡಿದ್ದಾರೆ. ನಿನ್ನೆಯಷ್ಟೇ ಏನು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ರು ಅದನ್ನು ವಾಪಸ್ ಪಡೆದಿದ್ರು. ಆದರೂ ಕೂಡ ಸಚಿವ ಸ್ಥಾನ ಸಿಗದೇ ಇರುವಂತಹ ಬೇಸರವನ್ನ ಇವತ್ತು ಅವರು ವ್ಯಕ್ತಪಡಿಸಿದ್ದಾರೆ. ಜನರ ಭಾವನಾತ್ಮಕ ಮಾತಿನಿಂದಾಗಿ ನಾನು ರಾಜೀನಾಮೆಯನ್ನು ವಾಪಸ್ ಪಡೆದೆ, ನನ್ನ ಉಸಿರು ಇರೋವರೆಗೂ ಪಕ್ಷದಲ್ಲಿಯೇ ಇರ್ತೇನೆ ಹೇಳಿದ್ದಾರೆ. ಮಠಾಧೀಶರುಗಳು ಮತ್ತು ಅನೇಕ ಜನ ಸಾಹಿತಿಗಳು, ವಿಚಾರವಂತರು ನನ್ನ ಜೊತೆಗೆ ಸುದೀರ್ಘ ರಾಜಕಾರಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕೆಲವರು ಮೆಸೇಜ್ಗಳನ್ನು, ಕೆಲವರು ಫೋನ್ದಲ್ಲಿ ಹೇಳಿ ಟೋಟಲಿ ಇಷ್ಟೆಲ್ಲರ ಜನರ ಭಾವನೆಗಳಿಗೆ ಹೋಗ್ಬಿಡ್ಬೇಕಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನನ್ನ ನಿರ್ಣಯವನ್ನು ನಿನ್ನೆ ಏನು ಮೊದಲು ನಾನು ಮಾಡಿದ್ದೆ ಅದನ್ನು ಬದಲಿಸಿ ಒಬ್ಬ ಶಾಸಕನಾಗಿ ಮುಂದುವರಿಬೇಕು, ಯಾವ ಜನ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಜೊತೆಗಿರಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ, ಅದ್ರ ಒಂದು ನಿರ್ಣಯ ನಾನು ಇನ್ನೊಂದು ಮಾಡಿದ್ದೀನಿ, ನಮ್ಮ ಜನರ ಮುಂದೆ ಹೇಳಿ ಬಂದೀನಿ. ಇನ್ನು ಇಡೀ ನನ್ನ ಜೀವನದಾಗ ಯಾರ ಮನೆ ಬಾಗಿಲಿಗೆ ಯಾವುದೇ ಸ್ಥಾನಮಾನಕ್ಕಾಗಿ ನಾನು ಹೋಗೋದಿಲ್ಲ ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದೀನಿ. ಯಾಕಂದ್ರೆ ಅವರಾಗಿ ನನಗೆ ಮಾತು ಕೊಟ್ಟಿದ್ರು, ಅದನ್ನು ಅವ್ರು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತು. ಆದರೆ ಇನ್ನು ನನ್ನ ರಾಜಕಾರಣದ ಇತಿಹಾಸದೊಳಗೆ ಜನರ ಮತಗಳನ್ನು ಬಿಟ್ಟು ಯಾವುದೇ ಅಧಿಕಾರಕ್ಕಾಗಿ ಯಾರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಪ್ರಮೇಯ ಬರೋದಿಲ್ಲ. ನಾನು ನಿನ್ನೆ ನಮ್ಮ ನಾಯಕರುಗಳು ಮಾತಾಡೋದಕ್ಕೂ ಅದು ಹೇಳೀನಿ, ಇಲ್ಲ ವಿಲ್ ಡೂ ಸಮಥಿಂಗ್ ವಿಲ್ ಸಿ. ನಾನು ಇಡೀ ಲೈಫ್ನಾಗ ನಾನು ಇಲ್ಲಿವರೆಗೆ ಸಕ್ರಿಯ ರಾಜಕಾರಣದಾಗ ಇರ್ತೀನೋ, ಎಲ್ಲಿ ತನಕ ಜನ ನನಗೆ ಅವಕಾಶ ಕೊಟ್ಟಿರ್ತಾರೆ, ಅದ್ರ ಯಾವುದೇ ಸ್ಥಾನಮಾನಕ್ಕಾಗಿ ಯಾರ ಹತ್ರನೂ ಸಹಿತ ನನ್ನ ನಿವೇದನೆಗಳನ್ನು ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನ ನನ್ನ ಲೈಫ್ನಾಗ ನಾನು ಮಾಡೋಂಗಿಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದೀನಿ. ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಲೈಫ್. ಆ ಭಾವನೆಗಳನ್ನ ಇಟ್ಕೊಂಡು ಬದುಕಿದವ್ರು ನಾವೆಲ್ಲ. ಸೊ ಅದಕ್ಕೆ ನಾನು ಆ ತೀರ್ಮಾನ ಮಾಡಿದ್ದೀನಿ. ಆದರೆ ರಾಜಕಾರಣದಾಗ ಇವೆಲ್ಲ ಸರ್ವೇ ಸಾಮಾನ್ಯ. ಈ ಡಿಸಿಷನ್ ಮೇಕರ್ಸ್ ಜಾಗದಾಗ ಇದ್ದವ್ರಿಗೆ ಈ ಸಮಸ್ಯೆಗಳು ಅರ್ಥ ಆಗ್ತದೆ. ನಾವೆಲ್ಲ ಕಾಮನ್ ಸೆನ್ಸ್ ಇದ್ದವ್ರು. ಪರಿಸ್ಥಿತಿ ಎಲ್ಲರಿಗೂ ಅವಕಾಶ ಕೊಡೋದಾಗೋದಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ. ಸೊ ಆದರೂ ಅವರ ನಿರ್ಣಯವನ್ನು ಏನು ಮಾಡಿದ್ದಾರೆ ನಾವೆಲ್ಲ ಅದನ್ನು ಒಪ್ಪಿಕೊಂಡು ಸಕ್ರಿಯವಾಗಿ ಈ ರಾಜ್ಯದ ಜನ ನಮಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ನೋಡಬೇಕಾಗ್ತದೆ. ಆಮೇಲೆ ಪಕ್ಷ ಆಲ್ವೇಸ್ ನಮ್ಗಿಂತ ದೊಡ್ಡದು, ನಮ್ಮ ವೈಯಕ್ತಿಕ ವಿಚಾರಗಳಿಗಿಂತ ಪಕ್ಷನೂ ದೊಡ್ಡದು ಅಂತಕ್ಕಂಥ ಭಾವನೆಗಳನ್ನು ಸಹಿತ ಕೊನೆಗೆ ನಾವು ಇಟ್ಕೋಬೇಕಾಗ್ತದೆ. ಈ ವ್ಯತ್ಯಾಸಗಳಿರ್ತಾವೆ ಒಂದು ಕುಟುಂಬದಾಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.